ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯಲ್ಲಿ ನಮ್ಮ ನಡೆ ವಿಜ್ಞಾನದೆಡೆ ಕಾಲೇಜು ಅಂಗಳದಲ್ಲಿ ವಿಜ್ಞಾನ ಮತ್ತು ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಬೇಳೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ರಾಜ್ಯದ ಅತ್ಯಂತ ದೇವರಾಜ ಅರಸು ಪ್ರಶಸ್ತಿಯನ್ನು ಅವತ್ತು ತೆಗೆದುಕೊಂಡಾಗ ನಮಗೆ ಬಹಳ ಖುಷಿಯಾಗಿತ್ತು. ನಾನು ಅವತ್ತು ಪ್ರಶಸ್ತಿ ಸಮಾರಂಭದಲ್ಲಿ ಇದ್ದೆ, ಮುಖ್ಯಮಂತ್ರಿಗಳು ಅವತ್ತು ಪ್ರದಾನ ಮಾಡಿದಾಗ. ಇವತ್ತು ಈ ಒಂದು ಪ್ರಶಸ್ತಿಯನ್ನು ಸಿಕ್ಕಿದಾಗ ನಾನು ಬೆಂಗಳೂರಿಗೆ ಹೋಗಬೇಕಾಯಿತು. ಆದ್ರೂ ಇಲ್ಲೇ ನಾನು ಬಂದೇ ಬರ್ತೀನಿ ಅಂತೇಳಿ ಮೈಸೂರಿಗೆ ಬಂದು ಮತ್ತೆ ರಿಟರ್ನ್ ಆಗಿ ಇಲ್ಲಿ ಬಂದು ಪ್ರಶಸ್ತಿಗೋಸ್ಕರ ನಾನು ಬಹುಶಃ ನನಗೆ ಖುಷಿಯಾಗುತ್ತೆ. ನಿಮ್ಮ ಸಂಸ್ಥೆಯವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಇವತ್ತಿನ ಸಂಸ್ಥೆಯ ಯಾರು ಪದಾಧಿಕಾರಿಗಳು ಇವೆಲ್ಲರೂ ನೀವು ಇದ್ದೀರಿ, ಗೌರವಿತ ಎಲ್ಲರಿಗೂ ನಾನು ನಿಮ್ಮ ಹೃದಯಪೂರ್ವಕ ನಾನು ಅಭಿನಂದನೆ ಹೇಳ್ತೀನಿ. ಸಾಹೇಬರಿಗೆ ಅಲ್ಲಿ ಇವತ್ತು ರಾಜಕೀಯ ವ್ಯಕ್ತಿಗಳಾಗಿ ಅವ್ರಿಗೆ ಕೊಡಬೇಕು ಅಂತ ನೀವು ಹೇಳಿದಾಗ ನಿಜವಾಗ್ಲೂ ಅವರಿಗೆ ಬಂದಂಥದ್ದೇ ಈ ಪ್ರಶಸ್ತಿ ಅಂತ ನಾನು ಖುಷಿ ಆಗ್ತದೆ. ಆದರೆ ಇದೊಂದೇ ಅಲ್ಲ, ಅವರಿಗೆ ಡಾಕ್ಟರೇಟ್ಸ್ ಪದವಿಯನ್ನ ಈ ರಾಜ್ಯದಲ್ಲಿ ಕೊಡಬೇಕು. ನಾನು ಈಗಾಗಲೇ ಕೃಷಿ ಸಚಿವರ ಹತ್ರ ಮಾತಾಡಿದ್ದೀನಿ. ಮಾನ್ಯ ಮಂತ್ರಿಗಳು ಸಹ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಲೆಟರನ್ನು ಮಾಡಿದ್ದಾರೆ. ಇವತ್ತು ಈ ಒಂದು ಕೃಷಿ ವಿದ್ಯಾಲಯ ಬರಬೇಕಾದ್ರೆ ಅವತ್ತಿನ ಶ್ರಮ ಶಕ್ತಿ ಪೂರ್ತಿ ಅವರು ಹಾಕಿರುವಂಥದ್ದು, ಬೇರೆ ಯಾರು ಅಲ್ಲ. ಆ ಮಹಾನ್ ನಾಯಕನ ಕನಸಿದೆ, ಅವರ ಕನಸು ಇವತ್ತು ಈಡೇರಿದೆ. ಇವತ್ತು ಇಲ್ಲೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿ ಒಂದು ಕಾಲೇಜ್ ಆಗಿದೆ ಅಂತ ಹೇಳಿದಾಗ ಬಹುಶಃ ಅದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಂಥವರು ಇವತ್ತು ಕಾಗೋಡು ತಿಮ್ಮಪ್ಪ ಅಂತ ನಾಯಕರು. ಸಾಮಾನ್ಯ ಬಡವರ್ಗದವರಿಗೆ ಹುಟ್ಟಿ ಕಾಗೋಡಂತ ನೆಲೆಯಲ್ಲಿ ನೆಲೆಸಿ ಬಂದು ಇವತ್ತು ಇಡೀ ರಾಜ್ಯದ ಜನರಿಗೆ ಹಕ್ಕು ಕೊಡುವ ಮೂಲಕ ಬಡವರ ಒಂದು ಬೆಳಕಾಗಿರುವಂಥ ಮಹಾನ್ ವ್ಯಕ್ತಿಯಾಗಿ ಇವತ್ತು ಬೆಳೆದಿದೆ. ಅಂತ ವ್ಯಕ್ತಿಗೆ ಇವತ್ತಿನ ಯಾವುದೇ ಪ್ರಶಸ್ತಿ ಅಲ್ಲ, ಅದಕ್ಕಿಂತ ಏನೇ ಪ್ರಶಸ್ತಿ ಕೊಟ್ಟರು ನಡೀತದೆ. ರಾಜ್ಯದ ದೇಶದ ಇರುವಂಥ ಅತ್ಯುತ್ತಮ ಪ್ರಶಸ್ತಿ ಕೊಟ್ಟರು ಅದು ಅವರಿಗೆ ಸಲ್ಲುವಂಥದ್ದೇ ಅದು. ಯಾಕಂದ್ರೆ ಅಂತ ಒಂದು ವ್ಯಕ್ತಿತ್ವವನ್ನು ಇದ್ದಂಥ ಕಾಗೋಡು ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ, ವಿಧಾನ ಪರಿಷದ ಸದಸ್ಯರಾಗಿ ಎಲ್ಲ ಹುದ್ದೆಗಳನ್ನು ಸೇವೆ ಮಾಡಿದಂಥ ಅತ್ಯಂತ ಯಶಸ್ವಿ ಸೇವೆ ಮಾಡಿದಂಥ ಮಹಾನ್ ನಾಯಕರಾಗಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. ನಟರಾಜ್ ನೀವೆಲ್ಲರೂ ಬಂದು ಇವತ್ತು ನಮ್ಮ ಆಂಜನೇಯ ಇವೆಲ್ಲ ಬಂದು ಎಲ್ಲ ಪ್ರಶಸ್ತಿ ಕೊಡಬೇಕಂತ ಸಾಹೇಬರಿಗೆ ನೀವು ಮನಸ್ಸು ಮಾಡಿದ್ದು ದೊಡ್ಡದೇ ಅದು. ಯಾಕಂದ್ರೆ ಈ ವ್ಯಕ್ತಿ ನೂರಾರು ಕಾಲ ಬದುಕಬೇಕು. ಸಾಮಾನ್ಯ ಜನರ ಬದುಕಿಗೆ ಬಹಳ ಬೆಳಕಾದಂಥ ವ್ಯಕ್ತಿ ಇವರು. ಸಾಮಾನ್ಯವಾಗಿ ಎಲ್ಲರೂ ಅವರ ಆದರ್ಶಗಳನ್ನು ನಾವು ಒಳಗೊಳಿಸ್ಕೋಬೇಕು. ಈ ವಯಸ್ಸಲ್ಲಿ ಈಗ 93ನ ವಯಸ್ಸಿನಲ್ಲೂ ಸಹ ಇವತ್ತು ವಾಕ್ ಮಾಡಿಕೊಂಡು ಇವತ್ತು ಜನರಿಗೆ ಒಂದು ಶಕ್ತಿ ಸ್ಫೂರ್ತಿ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮಲ್ಲಿ ಇದ್ದಾರೆ ಅಂದಾಗ ಖುಷಿ ಆಗ್ತದೆ. ಅದು ನಮ್ಗೆ ಹೆಮ್ಮೆ ಆಗುತ್ತೆ. ಮತ್ತು ಅವ್ರು ಯಾರು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸೋದರ ಮಾವ ಅವರು. ಅಂದ್ರೆ ನಮ್ಮ ಅಜ್ಜನ ರಕ್ತ ನನ್ನಲ್ಲೂ ಹರಿತಾ ಇತ್ತು. ಆದರೆ ನಾನು ರಾಜಕೀಯ ಬರುವಂತ ಶಕ್ತಿ ಇವತ್ತು ಸಿಕ್ಕಿದೆ ನನಗೆ. ಹಾಗಾಗಿ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಅವರು ಹೋರಾಟದಿಂದ ಬಂದರೆ, ಗೋಪಾಲಕೃಷ್ಣ ಬೇಳೂರು ಹೋರಾಟದಿಂದ ಬಂದಿಲ್ಲ. ಅವರು ಭಾರಿ ಹೋರಾಟಗಳನ್ನ ಕಾಗೋಡು ಸತ್ಯಾಗ್ರಹದ ಹೋರಾಟ ನೆಲೆಯಲ್ಲಿ ಬಂದಂಥವ್ರು. ಆದ್ರೆ ನಾವೆಲ್ಲ ಹೋರಾಟದಲ್ಲಿ ಬರಲಿಲ್ಲ. ಅವರ ಆದರ್ಶಗಳು ಮತ್ತು ತಾಲೂಕಿನ ಜನರ ಪ್ರೀತಿಯಿಂದ ನಾವು ಬಂದವರು ಬಿಟ್ರೆ ಅವರು ಹೋರಾಟ ನೆಲೆಯಲ್ಲಿ ಬಂದಂಥವ್ರು. ಹಾಗಾಗಿ ಅಂತ ಒಬ್ಬ ಆದರ್ಶ ವ್ಯಕ್ತಿಗಳಿಗೆ ಇವತ್ತು ನಮ್ಮ ಕಾಯಕ ರತ್ನ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ರಾಸ್ತಾವಿಕವಾಗಿ ಬಿ.ಡಿ. ರವಿಕುಮಾರ್, ಶಿವಮೊಗ್ಗ ಜಿಲ್ಲಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಅಧ್ಯಕ್ಷರು ಮಾತನಾಡಿ, ನಮ್ಮ ನಡೆ ವಿಜ್ಞಾನದೆಡೆ ಈಗಾಗಲೇ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಸಂಸ್ಥಾಪಕರು ನಮ್ಮ ಹುಲಿಕಲ್ ನಟರಾಜರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಂದಿನ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಂತ ಡಾಕ್ಟರ್ ಅಂಜನಪ್ಪನವರು ಇದ್ದಾರೆ. ಏನು ಪ್ರಥಮವಾಗಿ ನಾನು ಇವತ್ತು ನಮ್ಮ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಈಗಾಗಲೇ ಕೇವಲ 3 ವರ್ಷದ ಒಳಗೆ ಪ್ರಾರಂಭವಾದಂತಹ ಈ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇಡೀ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ತನ್ನದೇ ಆದಂತಹ ಸದಸ್ಯತ್ವವನ್ನು ಹೊಂದಿದೆ.
ಇವತ್ತು ಲಾಭಗಾರರಾಗಿರುತ್ತಾ ನಮ್ಮ ನಡೆ ವಿಜ್ಞಾನ ನಡೆ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದನ್ನು ನೆನಪಿಸ್ತಾ ಇದ್ದೇನೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ. ಆ ಒಂದು ಕಾಯಕ ರತ್ನ ಪ್ರಶಸ್ತಿ ನಮ್ಮ ಸಾಗರದ ಸಾಮಾಜಿಕ ಧುರೀಣರು, ರಾಜಕೀಯ ಮುತ್ಸದ್ದಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೋರಾಟಗಾರರು ಯೂನಿವರ್ಸಿಟಿ ಕಾರ್ಯಕ್ರಮ ಆಗಿರೋದ್ರಿಂದ ನೀವೆಲ್ಲ ಸುಮ್ಮನೆ ಸರ್ ಹೇಳಿದಾಗೆ ಕೇಳುವಂಥದ್ದು ಒಳ್ಳೆಯದು. ನಿಮಗಾಗಿ ಆಗಿರುವಂತಹ ಕಾರ್ಯಕ್ರಮ ಇಂಥ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ, ಸಲಹೆ ಸಹಕಾರದೊಂದಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಡೆಯುತ್ತಾ ಬಂದಿದೆ. ಈ ರೀತಿಯ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಬೀದರ್ನಲ್ಲಿ ನಡೆದಾಗ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾದಂತರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪರು. ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಇವರು ಒಬ್ಬರು ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದೆ. ಇಂತಹ ವ್ಯಕ್ತಿಯನ್ನ, ಶಕ್ತಿಯನ್ನ ನಮ್ಮ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಗುರುತಿಸಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕಾಗೋಡು ತಿಮ್ಮಪ್ಪನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿ.ಟಿ. ಸ್ವಾಮಿಯವರು ತಿಳಿಸಿದರು. ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜೀವಂತ ವ್ಯಕ್ತಿತ್ವದ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೆ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನು ಈಗಾಗಲೇ ಪ್ರಕಟಣೆ ಮಾಡಿದೆ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಬಸವಣ್ಣನವರ ನೆಲದಲ್ಲಿ ಬೀದರ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಮತ್ತೆ ರಾಜಕೀಯ ಕ್ಷೇತ್ರದಿಂದ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪರವರನ್ನು ಆಯ್ಕೆ ಮಾಡಿದ್ದು ರಾಜ್ಯ ಮಟ್ಟದಲ್ಲಿ. ಬೀದರ್ಗೆ ಮಾಜಿ ವಿಧಾನಸಭಾ ಅಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕಾಗೋಡು ತಿಮ್ಮಪ್ಪನವರು ಮಾತನಾಡಿದ್ದು ಹೀಗೆ. ಯಾಕಾಗಿದೆ ಅಂದರೆ ಈ ಕಟ್ಟಡ ಕಟ್ಟುವಾಗ ಇಂಥ ಒಂದು ದೊಡ್ಡ ಹಾಲ್ ಇದೆ, ಇದು ಯಾವುದಕ್ಕೆ ಬಳಕೆ ಆಗಬೇಕು, ಸಾರ್ವಜನಿಕ ಚಟುವಟಿಕೆಗಳು ನಡೆಸೋದಕ್ಕೆ. ಇವತ್ತು ಇಲ್ಲಿ ಕೂತು ಮಾತಾಡಿದ್ರೆ, ನಾನು ಮಾತಾಡಿದ್ರೆ ಆ ತುದಿಯಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿ ಕೇಳೋದು ಆಸಕ್ತಿ ಇದೆ. ಅದಕ್ಕೆ ನಾನು ನನ್ನ ಆತ್ಮೀಯರು ಮತ್ತು ಈ ಕ್ಷೇತ್ರದ ಶಾಸಕರಾದಂತಹ ಗೋಪಾಲಕೃಷ್ಣ ಕೇಳುವವರಿಗೆ ವಿನಂತಿ ಮಾಡಿಕೊಳ್ತೇನೆ ಎಂದರೆ, ಈ ಸಂಸ್ಥೆಯನ್ನು ಇನ್ನಷ್ಟು ಪ್ರಗತಿಪರ ಸಮಸ್ಯೆಯಾಗಿ ಬೆಳಿಬೇಕು ಅನ್ನೋದಕ್ಕೆ ಸ್ವಲ್ಪ ಹೆಚ್ಚು ಆಸಕ್ತಿ. ನಾವು ಈ ಸಂಸ್ಥೆ ಪ್ರಾರಂಭವಾದಾಗ ಏನೆಲ್ಲ ಆಲೋಚನೆ ಮಾಡಿದ್ವಿ. ಆದರೆ ಇವತ್ತು ಬೆಳೆದು ಬಂದ ದಾರಿಯನ್ನು ನೋಡಿದರೆ ನನಗೆ ಇವತ್ತು ಖಂಡಿತ ನಮ್ಮ ರೈತರಿಗೆ ಬೀಜ ಅಂದರೆ ಏನು, ಗಿಡ ಅಂದರೆ ಏನು, ಈ ಸಂಸ್ಕೃತಿ ಹೇಗೆ ಜನರಿಗೆ ಹೋಗಬೇಕು ಅನ್ನೋದನ್ನ ತಿಳಿಸಿ ಹೇಳುವ ರೀತಿಯಲ್ಲಿ ಈ ಸಂಸ್ಥೆ ಬೆಳೆಯುತ್ತಂತ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ನಿರೀಕ್ಷೆ ಆಗಬೇಕು. ಅದಕ್ಕೆ ನನ್ನ ಆತ್ಮೀಯರಾದಂತಹ ಗೋಪಾಲಕೃಷ್ಣ ಬೇಡೂರವರು ಇವತ್ತು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಒಂದು ಕೆಲಸ. ವಿದ್ಯಾರ್ಥಿ ಜೀವನದಲ್ಲಿ ಆರೋಗ್ಯ ಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪನವರು ತಿಳಿಸಿದರು. 1500 ಸಂಸ್ಥೆಗಳಿಗೆ, ಶಾಲೆಗಳು ಫಸ್ಟ್ ಭಾಷಣ ಮಾಡ್ತೀನಿ ನಾನು. ಐ ಆಮ್ ದ ಬೆಸ್ಟ್. ಯಾವ ದೃಷ್ಟಿಯಲ್ಲಿ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ, ಆರೋಗ್ಯದಲ್ಲೂ. ನಾನು ಹೆಸರುಘಟ್ಟದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದೆ, ಅದೊಂದು ಪ್ರೈಮರಿ ಸ್ಕೂಲ್. ಆ ಮಕ್ಕಳಿಗೆ ಹೇಳ್ಕೊಟ್ಟೆ ಐ ಆಮ್ ದ ಬೆಸ್ಟ್. ಒಂದು ಹುಡುಗಿ ನಿಂತ್ಕೊಂಡು, ಚಿಕ್ಕ ಹುಡುಗಿ, 7th ಸ್ಟ್ಯಾಂಡರ್ಡ್. ಅಂಕಲ್ ನೀವೇನೋ ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಟ್ರಲ್ಲ, ನಾನು ಸ್ವಲ್ಪ ಕಪ್ಪಿದ್ದೀನಲ್ಲ ಅಂದು. ಮಗ ನಾನು ಮಾಡಿದ್ರೆ ನೀನು ಮಾಡ್ತೀಯ ಹೇಳಿ ಅಂಕಲ್, ಏನ್ ಮಾಡ್ತೀನಿ ನೋಡಮ್ಮ, ಬೆಳಗ್ಗೆ ಎದ್ದೇಳ್ತೀನಿ, ಹಾಸ್ಪಿಟ್ಲಿಗೆ ಹೋಗಿ ರೆಡಿ ಆಗ್ತೀನಿ, ಸೂಟ್ ಹಾಕಿ ಬರ್ತೀನಿ, ಕನ್ನಡ ಮುಂದೆ ನಿಂತ್ಕೊತೀನಿ, ಎಸ್ ಮಾಡ್ತಿದ್ದೀನಲ್ಲ, ಪ್ರೀತಿ ರೋಷನ್ ಇದ್ದು ಚೆನ್ನಾಗಿದ್ದೀನಲ್ಲ ಅನ್ಕೋತೀನಿ.
ನೀನು ಹಂಗೆ ರೆಡಿಯಾಗೋ, ಕನ್ನಡಿ ಮುಂದೆ ನಿಂತ್ಕೋ, ಎಷ್ಟು ಚೆನ್ನಾಗಿದ್ದೀನಲ್ಲ, ಶಿಲ್ಪಾ ಶೆಟ್ಟಿಗಿತ್ತು ಚೆನ್ನಾಗಿದ್ದೀನಲ್ಲ ಅನ್ಕೋ. ಮಕ್ಕಳ ಫಸ್ಟ್ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೋಡಿ, ಆ ಹೆಣ್ಣು ಎಷ್ಟು ಚೆನ್ನಾಗಿ ಬಂದು ಆಡಿದ್ದು, ಮುಟ್ಟಿದ್ರು ಮುರಿದೋಂಗೆ ಇದ್ದಾಳೆ. ಈ ಗ್ಯಾಸ್ಟ್ರಿಕ್ ಅಂದ್ರೆ ಯಾಕೆ ಬರುತ್ತೆ ಅಂತ ವಿಜ್ಞಾನ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಜಠರದಲ್ಲಿ ಆಸಿಡ್ ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್. ಈ ಹೈಡ್ರೋಕ್ಲೋರಿಕ್ ಆಸಿಡ್ ವೇರಿ ಆದಾಗ ನಿಮ್ಮ ಜಠರದಲ್ಲಿ ಆಗುವಂತ ಬದಲಾವಣೆಗೆ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ನೀವೆಲ್ಲರೂ ಕೇಳಿರ್ತೀರಿ, ಮಕ್ಕಳಿಗೆ ಟಾನ್ಸಿಲ್ ಉಟ್ಕೊಂಡ್ರೆ ಟಾನ್ಸಿಲೈಟಿಸ್ ಅಂತಾರೆ, ಅಪೆಂಡಿಕ್ಸ್ ಉಟ್ಕೊಂಡ್ರೆ ಅಪೆಂಡಿಸೈಟಿಸ್. ಅದೇ ರೀತಿ ನಿಮ್ಮ ಜಠರದಲ್ಲಿ ಸಣ್ಣ ಸಣ್ಣ ಹುಣ್ಣಾದ್ರೆ ಇದು ಗ್ಯಾಸ್ಟ್ರೈಟಿಸ್ ಅಂತೀವಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಲ್ಲಿವರೆಗೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದರೊಳಗೆ ಸ್ಟೂಡೆಂಟ್ಸ್ಗೆ ಯಾಕಾಗುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ 3 ಇಂಪಾರ್ಟೆಂಟ್ ವಾಟ್ ಆರ್ ದ 3 ಇಂಪಾರ್ಟೆಂಟ್ ಕಾಸಸ್ ಆಫ್ ಗ್ಯಾಸ್ಟ್ರೈಟಿಸ್ ಅಂತ ನಾನು ಮೆಡಿಕಲ್ ಕಾಲೇಜ್ ಟೀಚರ್ ಇದ್ದೀನಿ. ಕೇಳುವಾಗ ಎಷ್ಟು ಸುಲಭನಾಗಿ ನನ್ನ ಬ್ರಿಟಿಷ್ ಬುಕ್ ಅಲ್ಲಿ ಬರೆದಿದೆ ಅಂದ್ರೆ ಹರಿ, ವರಿ, ಕರಿ, ಇವು 3 ನೆನಪಿಟ್ಟು ನಿಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದ್ರೆ ಪ್ಲೀಸ್ ಮ್ಯಾನೇಜ್ ಹರಿ, ವರಿ, ಕರಿ. ಹರಿ ಬರಿ ಮಾಡಬೇಡಿ, ಹರಿ ಬರಿ ಅದರೊಳಗಾಗಿ ನಿಮ್ಮ ಊಟದಲ್ಲಿ ಎಷ್ಟು ಚೆನ್ನಾಗಿ ಸಿಸ್ಟಮ್ ಇದೆ ಅಂದ್ರೆ ನೀವೇನಾದ್ರೂ ತಿನ್ಬೇಕಾದ್ರೆ ನಿಮ್ಮ ಡೈಜೆಸ್ಟ್ ಸ್ಟಾರ್ಟ್ ಫ್ರಮ್ ದ ಮೌತ್. ಯಾಕಂದ್ರೆ ಆಹಾರವನ್ನು ಗಬಗಬ ತಿನ್ಬಾರ್ದು. ಆಮೇಲೆ ಆಹಾರದ ಬಗ್ಗೆ ನಾನು ಇನ್ನೊಂದು ಒಂದು ವೇದಿಕೆಯಲ್ಲಿ ಮಾತನಾಡುವಾಗ ಮಿತಿಯಾಗಿ ಊಟ ಮಾಡಬೇಕು. ನೀವು ಬೀಗ್ರೂಟಕ್ಕೆ ಹೋದ್ರೆ ಅರ್ಧ ಕೆಜಿ ಆಗಿರ್ತಾರೆ, 4 ವೆರೈಟಿ ಹಂಗೆ ತಿನ್ನಬಾರ್ದು. ಇದನ್ನ ಯಾರು ಹೇಳಿದ್ರೆ ಒಬ್ಬ ಇವರಿದ್ದು ಆಂಜನೇಯ ಗುಡಿ ಸ್ವಾಮಿ ಯಾಕ್ರೆ ನಮ್ಮ ಶಾಸ್ತ್ರನೂ ಹಂಗೆ ಹೇಳುತ್ತೆ. ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಜೀವಿಯನ್ನ ದೇವರು ಭೂಮಿ ಮೇಲೆ ಆಡ್ಬೇಕಾದ್ರೆ ಇಷ್ಟು ಕೋಟ ಅಂತ ರೇಷನ್ ಹಾಕ್ಬಿಡ್ತಾರಂತೆ. ಯಾರು ಬೇಗ ಮುಗಿಸ್ತಾರೋ ಅವ್ರು ಬೇಗ ಕಾಲು ಕೊಡ್ಬೇಕಾರೆ. ಅದಕ್ಕೋಸ್ಕರ ಆಹಾರದಲ್ಲಿ ಇತಿಮಿತಿ ಹೇಳಿ ವಿಜ್ಞಾನವನ್ನು ಮಾತನಾಡುವಾಗ ವೈಜ್ಞಾನಿಕ ವಿಚಾರಗಳನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು. ಅದು ಬಹಳ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಉಲಿಕಲ್ ನಟರಾಜರವರು ಮಾತನಾಡುತ್ತಾ, ಈ ಪವಾಡಗಳು ಯಾವತ್ತೂ ನಡೆಯಲ್ಲ. ನೋಡಿ, ಮುಂದೆ ಒಂದು ಸಣ್ಣ ಖರ್ಚಿದೆ, ಖಾಲಿ ಕೈ ಇದೆ, ಆ ಬೆರಳನ್ನು ಮಡಿಸ್ತಾ ಇದ್ದೀವಿ. ಕರೆಕ್ಟ್ ನೋಡ್ಕೊಳ್ಳಿ, ಮನಸ್ಸಿಗೆ ಆ ಬೆರಳನ್ನು ಮಡಿಸ್ತಾ ಇದ್ದೀವಿ. ಈ ಕಡೆ ಪಾಪ ಎಸ್, ಇಲ್ಲಿ ಖಾಲಿ ಕೈ ಇದೆ, ಆ ಬೆರಳನ್ನು ಮಡಿಸ್ತಾ ಇದ್ದೀವಿ. ಮಡಿಸ್ತಾ ಇರೋದು ಸತ್ಯ, ನೀವು ನೋಡ್ತಾ ಇರೋದು ಸತ್ಯ. ಇದರೊಳಗಡೆ ಲಿಪಿಕ್ ಕಾರಣ ಹಾಗೆ ಈ ಖರ್ಚಿಪ್ಪಾಗ್ತಾ ಇದೆ. ನೋಡಿ ಮಕ್ಕಳೇ, ಮನಸ್ಸು ಅರಿತಾ ಇದೆ, ಕಣ್ಣು ನೋಡ್ತಾ ಇದೆ. ನಾನು ಹಾಗೆ ಆ ಖರ್ಚಿಪ್ ಅಲ್ಲೇ ಇಟ್ಟಿದ್ದೀನಿ. ಒಂದೊಂದೇ ಬೆರಳನ್ನ ಹಿಂಗೆ ಓಪನ್ ಮಾಡ್ತಾ ಹೋದ್ರೆ ಅಲ್ಲಿ ಹಾಗಾದ್ರೆ ನಾಳೆ ನೀವು ಇಲ್ಲ, ನಾವು ಇಲ್ಲ, ಎಲ್ಲ ಮಾಡಿ ಅದಾಗಬಾರ್ದು ಅಂದ್ರೆ ಮನಸ್ಸಲ್ಲಿರ್ಬೇಕು. ಸೈನ್ಸ್ ಹೇಳುತ್ತೆ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಇಲ್ಲ ಮಕ್ಕಳೇ, ಖಾಲಿ ಕೈ, ಆ ಬೆರಳು ಮಾಡಿಸೋ ಸತ್ಯ, ನೀವು ನೋಡ್ತಾ ಇರೋದು ಸತ್ಯ. ಆ ನೋಡ್ತಾ ಇದ್ದಾಗ ಮತ್ತೆ ಅದರೊಳಗಡೆಯಿಂದ ಈ ಬಟ್ಟೆನ ತೆಗಿತಾ ಹೋಗಿ. ಈ ಬಟ್ಟೆ ಎಲ್ಲೂ ಇರಲ್ಲ, ಕೆಡಿಸ್ಕೊಳ್ಳಿ. ಈ ಬಟ್ಟೆ ಎಲ್ಲೂ ಇರಲ್ಲ, ಇದ್ರೊಳಗಡೆ ಇದೆ. ಹಿಂಗಾಗ್ತಾನೆ ಸತ್ಯ, ನೀವು ನೋಡ್ತಾ ಇರೋ ಸತ್ಯ, ನೋಡ್ತಾ ಇದ್ದಂಗೆ ಪಂಚ್ ಮಾಡಿದ್ದು ಸತ್ಯ. ನಿಮ್ಮ ಮನಸ್ಸು ಇಲ್ಲಿರುತ್ತೆ, ಬಟ್ಟೆ ಇಲ್ಲಿರುತ್ತೆ, ಪ್ಲಾಸ್ಟಿಕ್ ಇದೆ, ಇದ್ರೊಳಗಡೆ ಹೋಗಿ ಸೇರ್ಕೊಂಡು ದೇವರು ಅಂತ ಪ್ಲಾಸ್ಟಿಕ್ ಬೆರಳು ಇಲ್ಲಿರುತ್ತೆ ಪ್ಲಾಸ್ಟಿಕ್ ಬೆರಳು. ನಮ್ಮ ಮನಸ್ಸು ಬಟ್ಟೆ ಕಡೆ ಇದೆ, ನಮ್ಮ ಮನಸ್ಸಲ್ಲಿ ಕಡೆ ಡೈವರ್ಟ್ ಮಾಡ್ತಾರೆ. ಈ ಬೆರಳು ಬಳಸ್ತಾರೆ, ನೋಡ್ತಾ ಇದ್ದಾಗೆ ಇಲ್ಲಿದ್ದ ಪ್ಲಾಸ್ಟಿಕ್ ಬೆರಳ ಅದ್ರೊಳಗಡೆ ಬಿಟ್ಟಿರ್ತಾರೆ. ನಮ್ಮ ಬಟ್ಟೆ ಆಗ್ತಾ ಇದ್ದಾರೆ ಅಂತ ಅಷ್ಟೇ ಅನ್ಕೊಳ್ತೀವಿ. ಹಿಂಗ್ ಪಂಚ್ ಮಾಡಿ ಸ್ಟೈಲ್ ಆಗಿ ತೆಗಿತಾರೆ. ನಮ್ಮ ಮನಸ್ಸಿರುತ್ತೆ, ಈ ಬಟ್ಟೆ ಇಲ್ಲೋಗಿ ಸೇರ್ಕೊಂಡಿರುತ್ತೆ. ಇವತ್ತು ಸ್ಟೈಲ್ ಮಾಡೋದಕ್ಕೆ ಬೆಲೆ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಕೊಡ್ತಾರೆ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ ರವರು ಮಾತನಾಡುತ್ತಾ, ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದಾರೆ. ಅವರು
ಮಾಡಿದಂಥ ಕೊಡುಗೆ ಅವರಿಂದ ನಾವು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ನಮಗೆ ಅನೇಕ ಸಹಾಯಗಳನ್ನು ಮಾಡ್ತಾರೆ. ಅನೇಕ ಸಂದರ್ಭದ ಸಮಸ್ಯೆಗಳಿದ್ದಾಗ ನಾವು ನೇರವಾಗಿ ಹೋಗ್ತೀವಿ, ಅವರನ್ನು ಭೇಟಿ ಮಾಡ್ತೀವಿ. ಪ್ರತಿಯೊಂದು ವಿಚಾರದಲ್ಲಿ ನಮಗೆ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈಗ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಮಾತಾಡಿದರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡಿದರು. ಕೆಲವೊಂದು ವಿಚಾರಗಳನ್ನು ನಾವು ಹೇಳ್ತೀವಿ ಮತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಎಲ್ಲ ಪದಾಧಿಕಾರಿಗಳು ಹೇಳಬೇಕೆಂದರೆ ಈ ಊಟದ ನಂತರ ಸ್ವಲ್ಪ ಸಂವಾದವನ್ನು ನಾವು ಇಟ್ಕೊಳ್ತೀವಿ. ಈಗ ಕೃಷಿ ವಿಶ್ವವಿದ್ಯಾಲಯ ಅಂದರೆ ಯೂಶಲಿ ಕೃಷಿ ವಿಶ್ವವಿದ್ಯಾಲಯ ಅಂದರೆ ಇಟ್ಸ್ ಅಗ್ರಿಕಲ್ಚರ್. ಸೊ ಯೂಶಲಿ ವೇದಿಕೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಕೆ.ಸಿ. ಶಶಿಧರ್, ವೈಜ್ಞಾನಿಕ ಪರಿಷತ್ತಿನ ಪ್ರಮುಖರಾದ ಡಾಕ್ಟರ್ ರಾಮಚಂದ್ರಪ್ಪ, ಡಾಕ್ಟರ್ ಚಿಕ್ಕಹನುಮಂತೇಗೌಡ, ಡಾಕ್ಟರ್ ಸುರೇಶ್, ರಾಜೇಂದ್ರ ಆವಿನಹಳ್ಳಿ, ಗುರುರಾಜ್ ಜಕ್ಕಿನಕೊಪ್ಪ, ಸುರೇಶ್ ಚಿಕ್ಕಮಗಳೂರು, ಕೆ.ಎಂ. ಲೋಕೇಶಪ್ಪ, ಸೀಮಾ ಸೇರಾವ್, ಮಾರುತಿ ಹಾಗೂ ಇನ್ನಿತರರು ಉಪಸ್ಥಿತರು. ರಶ್ಮಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು.